Dear students, today we are going to discuss about sentence. Sentence is group of words which gives complete meaning. Sentence is nothing but it's a group of words and which conveys complete sense. Uh, so, what is a sentence? Sentence is nothing but it's a group of words which gives complete meaning. So, for example, I am teacher, you are students, she is writing, this is a school, he is writing by left hand. Understanding now? Understanding now? Yes, so, sir. what's your problem? Why are you learning English? Can I help you? May God bless you. Oh, what a beautiful building it is. These all are examples for the sentences. Understanding now? So, sentence is nothing but it's a group of words which gives complete meaning, and that is called a sentence. I told you already a lot of examples here. I am the teacher, you are students, we are learning English language, and we are discussing about sentence. These all are examples for sentence. So ಇಲ್ಲಿ ನಾವೇನಪ್ಪ ಅಂದ್ರೆ ವಾಕ್ಯ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ ಹೌದಾ. ಸೊ ವಾಕ್ಯ ಅಂದ್ರೆ ಏನು? ವಾಕ್ಯ ಅಂದ್ರೆ ಪದಗಳ ಗುಂಪು, ಪದಗಳ ಸಮೂಹ. ಎಂಥ ಪದಗಳ ಗುಂಪು, ಎಂಥ ಪದಗಳ ಸಮೂಹ ಅನ್ನೋದಾದ್ರೆ ಒಂದು ಪೂರ್ಣವಾದ ಅರ್ಥ ಕೊಡುವ ಪದಗಳ ಗುಂಪಿಗೆ ವಾಕ್ಯ ಅಂತ ಕರೆಯುತ್ತಾರೆ ಹೌದಾ. ಅರ್ಥ ಆಗ್ತದೆ? ನಾನು ಶಿಕ್ಷಕನಿದ್ದೇನೆ, ನೀವು ವಿದ್ಯಾರ್ಥಿಗಳಿದ್ದೀರಿ, ನಾವು ಇಂಗ್ಲಿಷ್ನ ವಾಕ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಸೊ ನಿಮ್ಮದೇನು ಸಮಸ್ಯೆ? ಅಬ್ಬಬ್ಬ ಅದೆಂತ ಸುಂದರ ನೋಟ, ಹೌದಲ್ಲ. ಇವೆಲ್ಲವೂ ಏನಿದಾವೆ ವಾಕ್ಯಕ್ಕೆ ಉದಾಹರಣೆಗಳದ ಹೌದಾ. ವಾಕ್ಯ ಅಂದ್ರೆ ಇಲ್ಲ. ಸೊ ಇಲ್ಲೆಲ್ಲ ಬರ್ತಿಲ್ಲ ವಾಕ್ಯ, ಇದು ಸೆಂಟೆನ್ಸ್ ಅಂತ ಒಂದು ವಾಕ್ಯ ನೋಡಿ. ಸೆಂಟೆನ್ಸ್ ಅನ್ನೋದೊಂದು ಏನಿದೆ, ಪದ ಇದೆ, ಈಸ್ ಅನ್ನೋದೊಂದು ಪದ ಇದೆ, ಗ್ರೂಪ್ ಅನ್ನೋದೊಂದು ಪದ ಇದೆ. ಇವೆಲ್ಲ ಪದಗಳ ಸೇರಿನಾಗಿದೆ, ಒಂದು ಸಮೂಹ ಆಗಿದೆ, ಗುಂಪಾಗಿದೆ. ಆ ಗುಂಪನ್ನ ನಾವೇನಂತ ಕರಿತೀವಿ? ಏನಂತ ಕರಿತೀವಿ? ವಾಕ್ಯ ಅಂತ ಕರಿತೀವಿ. ಇಲ್ಲಿ ಉದಾಹರಣೆಗಳಿದೆ ನೋಡ್ರಿ. ಏನು? I write a story. I write a story. I write a story. I ಅನ್ನೋದು ಪದ, write ಅನ್ನೋದು ಪದ, ಅನ್ನೋದೊಂದು ಸ್ಟೋರಿ. ಇವೆಲ್ಲವೂ ಸೇರಿ ಒಂದು ಗುಂಪಾಗಿದೆ, ಅದು ಅರ್ಥ ಕೊಡ್ತಾ ಇದೆ. ಅದಕ್ಕೆ ನಾವು ಅದನ್ನ ವಾಕ್ಯ ಅಂತ ಕರಿತೀವಿ. ಅರ್ಥ ಆಯ್ತಾ ಅಂತ ಹೇಳೋದು? ಸೊ ಇಲ್ಲಿ ವಾಕ್ಯ ಆಗ್ಬೇಕಾದ್ರೆ ಏನ್ ಕಂಪಲ್ಸರಿ ಇರಬೇಕು, ಏನ್ ಲಕ್ಷಣಗಳಿರಬೇಕು, ಏನ್ ಫೀಚರ್ಸ್ ಇರಬೇಕು ಅನ್ನೋದನ್ನ ನೋಡೋದಾದ್ರೆ, ಸೊ ಕಮ್ ಟು ದ ಫೀಚರ್ಸ್ ಆಫ್ ಸೆಂಟೆನ್ಸ್. So what are the features of sentence and which one we call sentence? So here, so first point is that group of words. There should be group of word, and second one is a complete meaning. That is set of words, or that is a group of words gives complete meaning, and that all the words are arranged grammatically. Understanding now? Grammatical arrangement. These three things are very important in the formation of the sentence. When you are going to form a sentence, then keep in mind that the sentence is group of words and there is a complete meaning, and that sentence arranged by grammatical terms or grammatical rules. Understand that? So ಇಲ್ಲಿ ಒಂದು ವಾಕ್ಯವನ್ನು ರಚನೆ ಮಾಡಬೇಕಾದ್ರೆ ವಾಕ್ಯದ ಲಕ್ಷಣಗಳು ಏನು ಅನ್ನೋದನ್ನ ನೋಡೋದಾದ್ರೆ ಏನಿರ್ಬೇಕಲ್ಲಿ? ಅದು ವಾಕ್ಯದ ಪ್ರಕಾರ ಡೆಫಿನೇಷನ್, ವ್ಯಾಖ್ಯಾನ ಬೇರೆ, ವ್ಯಾಖ್ಯೆ ಬೇರೆ, ವಾಕ್ಯ ಬೇರೆ. ಏನ ಒಂದು ಹೇಳಿಕೆ ಕೊಡ್ತೀವಿ, ಸ್ಟೇಟ್ಮೆಂಟ್ ಕೊಡ್ತೀವಿ, ಅದನ್ನ ವ್ಯಾಖ್ಯಾನ ಅಂತ ಹೇಳ್ತೀವಿ. ಆದ್ರೆ ವಾಕ್ಯ ಅಂದ್ರೆ ಅದರ ಒಂದು ಅರ್ಥವನ್ನ ಕೊಡೋದು ವಾಕ್ಯ ಅಲ್ಲ. ಸೊ ಇಲ್ಲಿ ನೋಡಿ ಏನಂತಾರೆ, ಫಸ್ಟ್ ಗ್ರೂಪ್ ಆಫ್ ವರ್ಡ್ಸ್ ಇರಬೇಕು. ಒಂದು ವಾಕ್ಯ ರಚನೆ ಮಾಡ್ತೀವಿ ಅಂದ್ರೆ ಅದ್ರಲ್ಲಿ ಏನಿರ್ಬೇಕು? ಪದಗಳ ಸಮೂಹ, ಪದಗಳ ಗುಂಪು ಇರಬೇಕು. ಆ ಪದಗಳ ಗುಂಪು, ಆ ಪದಗಳ ಸಮೂಹ ಒಂದು ಪೂರ್ಣವಾಗಿರ್ತಕ್ಕಂಥ ಅರ್ಥವನ್ನು ಕೊಡಬೇಕಾದ್ರೆ ಅದನ್ನ ನಾವೇನಂತ ಹೇಳ್ತೀವಿ? ವಾಕ್ಯ ಅಂತ ಕರಿತೀವಿ. ಆದ್ರೆ ಆ ವಾಕ್ಯ ಸುಮ್ಮನೆ ಅಡ್ಡತಡ್ಡಿಯಾಗಿ ರಚನೆ ಆಗ್ತದಲ್ಲ. ಸೊ ಆ ಪದಗಳ ಗುಂಪನ್ನು ಮಾಡ್ಬೇಕಾದಾಗ ವ್ಯಾಕರಣಬದ್ಧವಾದ ರಚನೆ ಇರ್ಬೇಕಲ್ಲಿ, ಹೌದಾ? ಏನಿರ್ಬೇಕು? ವ್ಯಾಕರಣಬದ್ಧವಾದ ರಚನೆ. ಈ ಮೂರು ಲಕ್ಷಣಗಳಿದ್ರೆ ಅದಕ್ಕೆ ನಾವು ವಾಕ್ಯ ಅಂತ ಕರಿಬಹುದು, ಹೌದಾ? ರೈಟ್, ಐ, ಲೆಟರ್, ಅ, ಇದು ಅರ್ಥ ಕೊಡ್ತಾನ? ಇಲ್ಲ, ಪದಗಳದಾವೆ, ಆದ್ರೆ ಅವು ಸರಿಯಾದ ಕ್ರಮಗತದಲ್ಲಿ ಅಥವಾ ವ್ಯಾಕರಣಬದ್ಧವಾಗಿ ಅವು ಜೋಡಣೆ ಆಗಿಲ್ಲ, ಗುಂಪಾಗಿಲ್ಲ, ಆದ್ರಿಂದ ಅದನ್ನ ಪದ ಅಂತ ಕರೆಯೋದಕ್ಕೆ ಆಗುವುದಿಲ್ಲ.
ಅರ್ಥ ಆಯ್ತಾ ಹೇಳೋದು? ಅಂಡರ್ಸ್ಟ್ಯಾಂಡಿಂಗ್ ನಾ? Yes. Now come to the types. ಮೂಲತಃ ವಾಕ್ಯಗಳನ್ನು ನೋಡೋದಾದ್ರೆ ಬೇಸಿಕಲಿ ಎರಡೇ ಪ್ರಕಾರದ ವಾಕ್ಯಗಳನ್ನು ನೋಡ್ತೀವಿ. So basically there are two types of sentences. First one is positive sentence and second one is negative sentence. So what is a positive sentence? ಏನಪ್ಪ positive sentence ಅಂದ್ರೆ ಇದಕ್ಕೆ ನಾವು ಕನ್ನಡದಲ್ಲಿ ಧನಾತ್ಮಕ ವಾಕ್ಯ ಅಂತ ಕರೀತೀವಿ. ಧನಾತ್ಮಕ ವಾಕ್ಯ ಅಂತ ಕರೀತಾರೆ. ಇದನ್ನ ಋಣಾತ್ಮಕ ವಾಕ್ಯ ಅಥವಾ ನಕಾರಾತ್ಮಕ ವಾಕ್ಯ ಅಂತ ಕರೀತೀವಿ, ನೆಗೆಟಿವ್ ಸೆಂಟೆನ್ಸ್. ಓಕೆ, ಸೊ ಹಿಯರ್ ಕಮ್ ದ ವಾಟ್ ಇಸ್ ಪಾಸಿಟಿವ್ ಸೆಂಟೆನ್ಸ್. ಏನ್ ಧನಾತ್ಮಕ ವಾಕ್ಯ ಅಂದ್ರೆ ವೆರಿ ಸಿಂಪಲ್, ಕೀಪ್ ಇಟ್ ಇನ್ ಮೈಂಡ್ ದಟ್ I will give a keyword, that's meaning. What kind of the meaning here? Positive meaning. Positive meaning. So a sentence which denotes positive meaning is called positive sentence. I'm teacher. This is school. Understanding now? Yes, sir. Earth is round. Understanding now? Truth is beauty. I can help you. These all are positive sentence. Understanding? Positive sentence means positive meaning. A sentence which has positive meaning, that is called a positive sentence. So here is all of yes, I am teacher. Yes, I am teacher. C is writing. C is writing. Yes, he is writing. Understanding now? Yes, sir. Yes, positive. So negative sentence. When we come to the second one, negative. Here also depend upon meanings. A negative sentence gives negative meaning. It means that a sentence which has negative meaning is called negative sentence. So here negative words are used in negative sentence. Which are the negative words? No, not, never, neither, nor. These words are used in negative sentence. For example, I am not stupid. I have no money. She can't speak 4 languages. Understanding now? Can't, not. No, I have no money. Understanding now? I am not stupid. I never tell lie. I never tell lie. ನಾನು ಎಂದಿಗೂ ಸುಳ್ಳು ಹೇಳುವುದಿಲ್ಲ. ಇಲ್ಲ ಅಂತಕ್ಕಂಥದ್ದು ನಕಾರಾತ್ಮಕ ಅಥವಾ ಏನು ಋಣಾತ್ಮಕ ಒಂದು ಅರ್ಥ ಕೊಟ್ಟಿದ್ರೆ, ನಕಾರಾತ್ಮಕವಾಗಿರ್ತಕ್ಕಂಥ ಅರ್ಥ ಕೊಟ್ಟಿದ್ರೆ ಅದು ನಕಾರಾತ್ಮಕ ವಾಕ್ಯ ಅಂತ ಕರೀತೇವೆ. ಅರ್ಥ ಆಯ್ತಾ ಹೇಳೋರಿಗೆ? ಎಲ್ಲರಿಗೂ ಅರ್ಥ ಆಗ್ತದಲ್ಲ? ಸೊ ಇಲ್ಲಿ ಎರಡು ಮೂಲತಃ ನೋಡಿದ್ರೆ ಎರಡು ಪ್ರಕಾರದ ವಾಕ್ಯಗಳು, ಒಂದು ಪಾಸಿಟಿವ್ ಸೆಂಟೆನ್ಸ್, ಒಂದು ನೆಗೆಟಿವ್ ಸೆಂಟೆನ್ಸ್. ಪಾಸಿಟಿವ್ ಸೆಂಟೆನ್ಸ್ ಅಂದ್ರೆ ಧನಾತ್ಮಕವಾಗಿ ಅರ್ಥ ಕೊಡಬೇಕು. ಇನ್ನ ಋಣಾತ್ಮಕ ನ ಅಂತಕ್ಕಂಥ ಏನ್ ಬರ್ತಾವಲ್ಲ ಅವೆಲ್ಲವೂ ಏನಪ್ಪ ಅಂದ್ರೆ ನೆಗೆಟಿವ್ ಸೆಂಟೆನ್ಸ್. ಇಟ್ಸ್ ಕ್ಲಿಯರ್ ನಾ? Clear now? Yes, sir. Yes. Now come to the kinds of sentence. So actually there are 4 kinds, and another one is added here. So I am going to tell you, I am going to discuss with you about the 5 sentences. And come, the first one is assertive sentence. First one is a assertive sentence. It is also called declarative sentence, affirmative sentence. So assertive sentence is nothing but declarative sentence, and declarative sentence is nothing but assertive sentence. It is called in Kannada sada vakya. ಇದು ನಾವು ಕನ್ನಡದಲ್ಲಿ ಏನಂತೀವಿ? ಸಾದಾ ವಾಕ್ಯ ಅಂತ ಹೇಳಿ. ಏನ್ ಸರ್ ಸಾದಾ ವಾಕ್ಯ ಅಂದ್ರೆ? ಇದನ್ನ ಅಫರ್ಮೇಟಿವ್ ಸೆಂಟೆನ್ಸ್ ಅಂತ ಕರೀತಾರೆ, ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಕರೀತಾರೆ, ಅಸರ್ಟಿವ್ ಸೆಂಟೆನ್ಸ್ ಅಂತಾನೂ ಕರೀತಾರೆ. ಸೊ ಹಾಗಾದ್ರೆ ಈ ಸಿಂಪಲ್ ಸೆಂಟೆನ್ಸ್ ಏನಿದೆ ಅಥವಾ ಅಸರ್ಟಿವ್ ಸೆಂಟೆನ್ಸ್ ಇದೆ, ಅದನ್ನ ಹೇಗೆ ಡೆಫಿನೇಷನ್ ಮಾಡ್ತಾರೆ, ಅದನ್ನ ಹೇಗೆ ಡಿಫೈನ್ ಮಾಡ್ತೀವಿ ನೀವು? ಏನಿಲ್ಲ, ಬಹಳ ಸರಳವಾಗಿರ್ತಕ್ಕಂಥ ಒಂದು ಡೆಫಿನೇಷನ್ ಇದೆ, ಕೊಡ್ಬೋದು. ಅದು ಇದ್ರ ಮೇಲೆ ಅದರ ಮೀನಿಂಗ್ ಇದೆ. ಒಂದು ಕೀವರ್ಡ್ ಇದೆ, ಸಿಂಪಲ್ ಸ್ಟೇಟ್ಮೆಂಟ್. ಏನು? ಸಿಂಪಲ್ ಸ್ಟೇಟ್ಮೆಂಟ್. A sentence which denotes simple statement is called assertive sentence. Understanding now? Yes, sir. ಸರಳವಾದ ಹೇಳಿಕೆಗಳನ್ನು ಸೂಚಿಸುವ ವಾಕ್ಯವೇ ಸಾದಾ ವಾಕ್ಯ. ಸರಳವಾಗಿರ್ತಕ್ಕಂಥವು ಸಿಂಪಲ್ ಸ್ಟೇಟ್ಮೆಂಟ್. Understanding now? Simple statement ಅನ್ನೋಲ್ಲ, ಅವೆಲ್ಲವೂ assertive sentence. It means that all simple statements are assertive sentences and all assertive sentences are simple statements. ಅರ್ಥ ಆಗ್ತಾ ಇರೋದ್ರಿಗೆ? ಎಲ್ಲಾ ಸರಳ ಹೇಳಿಕೆಗಳು ಸಾದಾ ವಾಕ್ಯಗಳಾಗಿರ್ತವೆ, ಎಲ್ಲಾ ಸಾದಾ ವಾಕ್ಯಗಳು ಸರಳ ಹೇಳಿಕೆಗಳಾಗಿರ್ತವೆ. ಉದಾಹರಣೆಗೆ I am teaching English, she is writing, she is laughing, she is sleeping,
he is watching at the boat. I'm looking at you. Understanding now? Yes. So these are our simple statement. There are many problems in village. This is also simple statement. Earth is round. Truth is beauty. Understanding now? Yes. These are our simple statements. I write a story. Understand? The villagers are very, very simple people. This is also simple statement. Understanding now? So yes. Simple statements. How do you find out that given sentence is assertive sentence? Very simple. Always assertive sentence start with the subject and ends with full stop. Keep it in mind that. I write a poem. I is subject. What is subject? Doer of action. Doer of action. So here ನೋಡೋಣ ಮೊದಲಿಗೆ ಏನಪ್ಪಾ ಅಂದ್ರೆ ಸಾದಾ ವಾಕ್ಯ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಸಾದಾ ವಾಕ್ಯ ಅಂದ್ರೆ ಏನಿಲ್ಲ, ಸರಳ ಹೇಳಿಕೆಗಳನ್ನ ಸೂಚಿಸುವ ವಾಕ್ಯವೇ ಸಾದಾ ವಾಕ್ಯ. ನಾನು ಕವಿತೆ ಬರೆಯುತ್ತೇನೆ. ಅವಳು ಬೋರ್ಡ್ ಕಡೆಗೆ ನೋಡ್ತಾಳೆ. ಭೂಮಿ ಅಂಡಾಕಾರವಾಗಿದೆ. ನಾವೆಲ್ಲರೂ ಒಂದೇ. ಭಾರತ ನಮ್ಮ ದೇಶ. ಇವೆಲ್ಲವೂ ಸರಳವಾಗಿರ್ತಕ್ಕಂಥ ಹೇಳಿಕೆಗಳದಾವಲ್ಲ, ಆ ಸರಳ ಹೇಳಿಕೆಗಳಿಗೆ ನಾವೇನಂತ ಕರಿತೀವಿ? ಸಾದಾ ವಾಕ್ಯ ಅಂತ ಕರಿತೀವಿ. ಅರ್ಥ ಆಯ್ತಾ ಎಲ್ಲರೂ ಹೇಳೋದು? ಅಂಡರ್ಸ್ಟ್ಯಾಂಡಿಂಗ್ ನೌ? ಎಸ್. ನಾವು ಅದನ್ನ ಗುರುತಿಸಬೇಕಾದ್ರೆ ಬಹಳ ಸರಳ ಇದೆ. ಇದು ಯಾವಾಗಲೂ ಕರ್ತೃ ಪದದಿಂದ ಆರಂಭವಾಗಿ ಪೂರ್ಣ ವಿರಾಮದಿಂದ ಕೊನೆಗೊಳ್ಳುತ್ತದೆ. ಈಗ ಕಮ್ ಟು ದ ಸೆಕೆಂಡ್ ಒನ್, ಇಂಟ್ರೋಗೇಟಿವ್ ಸೆಂಟೆನ್ಸ್. ಏನು ಇದು ಪ್ರಶ್ನಾರ್ಥಕ ವಾಕ್ಯ ಅಂತ ಕರೀತೀವಿ. ಏನಂತ ಕರಿತೀವಿ? ಪ್ರಶ್ನಾರ್ಥಕ ವಾಕ್ಯ ಅಂತ ಕರೆಯುತ್ತೇವೆ. ಸರ್ ಬಹಳ ಸರಳ ಇದೆ. ಪ್ರಶ್ನಾರ್ಥಕ ವಾಕ್ಯ ಅಂದ್ರೆ ಬಹಳ ಸರಳವಾಗಿ ನಾವು ಇದನ್ನ ಡಿಫೈನ್ ಮಾಡಬಹುದು. ಹೇಗೆ ಅಂದ್ರೆ, ಹೌ ಡು ಯು ಡಿಫೈನ್ ದಟ್ ಇಂಟ್ರಾಗೇಟಿವ್ ಸೆಂಟೆನ್ಸ್? ಸಿಂಪಲ್. ಸೆಂಟೆನ್ಸ್ which denotes question. A sentence which asks questions is called what? Interrogative sentence. ಪ್ರಶ್ನೆಯನ್ನ ಸೂಚಿಸುವ ವಾಕ್ಯವೇ ಪ್ರಶ್ನಾರ್ಥಕ ವಾಕ್ಯ. What's your problem? How can I help you? Are you okay? Are you okay? Yes, sir. Can I help you? Yes, sir. Understanding now? So these are what? Questions. These are questions. So ಪ್ರಶ್ನಾರ್ಥಕ ಅಂದ್ರೆ ಅದರಲ್ಲಿದೆ ಪ್ರಶ್ನಾರ್ಥಕ, ಪ್ರಶ್ನೆಯನ್ನ ಸೂಚಿಸುವ ವಾಕ್ಯವೇ ಪ್ರಶ್ನಾರ್ಥಕ ವಾಕ್ಯ. So all questions are interrogative sentence. ಬಹಳ ಸರಳವಾಗಿದೆ. ಎಲ್ಲಾ ಪ್ರಶ್ನೆಗಳು ಪ್ರಶ್ನಾರ್ಥಕ ವಾಕ್ಯಗಳಾಗಿರ್ತವೆ. ಪ್ರಶ್ನಾರ್ಥಕ ವಾಕ್ಯಗಳೆಲ್ಲವೂ ಪ್ರಶ್ನೆಗಳೇ ಆಗಿರುತ್ತವೆ. Where is your home? Understanding now? Understanding? Yes, sir. Are you understanding? Yes, sir. Understanding now? So ಇವೆಲ್ಲ ಏನಪ್ಪಾ ಅಂದ್ರೆ ಏನು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಎರಡು ಪ್ರಕಾರಗಳನ್ನು ನೋಡ್ತೀವಿ. ಒಂದು WH ಕ್ವೆಶ್ಚನ್ ಆರ್ ಡೈರೆಕ್ಟ್ ಕ್ವೆಶ್ಚನ್. ಸೊ ಡೈರೆಕ್ಟ್ ಕ್ವೆಶ್ಚನ್ ಅಂದ್ರೆ ಏನು? ನೇರ ಪ್ರಶ್ನೆ ಅಂತ ಹೇಳ್ತೀವಿ. ಅಥವಾ WH ಕ್ವೆಶ್ಚನ್ ಅಂದ್ರೆ ಏನು ಅನ್ನೋದನ್ನ ನೋಡಿದಾಗ, a question which has direct answer, a question which has direct answer, that is called a direct question. What are you doing? I am writing. ಏನ್ ಮಾಡ್ತಾ ಇದೀಯಾ? ಸರ್ ನಾನು ಬರೀತಾ ಇದ್ದೇನೆ. ನೇರವಾದ ಉತ್ತರ ಬಂತೋ ಇಲ್ವೋ? ಹೌದಲ್ಲ? Are you understanding? Yes, sir. ಅದನ್ನೇ are you writing? ನೀನ್ ಬರೀತಾ ಇದೀಯಾ? But yes. ಇಲ್ಲ ಅಂದ್ರೆ no. So a question which has yes or no answer, that is called yes or no type of question. Understanding? Two types of interrogatives are there, or two types of the interrogative sentence are there. For example, WH question or direct question, and yes or no type of question. Direct question means a question which has direct answer. Who are you? I am student. Direct answer. Now, understanding now? Yes, So sir. yes or no type question, a question which has yes or no answer. Are you mad? Are you mad? Yes. Are you mad? No. No. You have to say no. Understanding now? So ಇಲ್ಲಿ ನೀನು ಹುಚ್ಚಿದೀಯಾ? ಇಲ್ಲ ಇಲ್ಲ ಅಂತ ಹೇಳಿದ್ರೆ ಹೌದು, ಹುಚ್ಚಿದ್ರೆ ಹೌದು, ನಾವು ಹುಚ್ಚಿದ್ರೆ ಕೇಳಂಗಿಲ್ಲ. ಹೌದಾ? ಸೊ ಏನು ಯಾವುದಕ್ಕೆ? ಫಾರ್ ಎಕ್ಸಾಂಪಲ್, ಹ್ಯಾವ್ ಯು 100 rupees? ನಿನ್ನ ಹತ್ರ 100 ರೂಪಾಯಿ ಇದೆಯಾ? Yes, sir. ಕ್ಯಾನ್ ಐ ಯೂಸ್ ಯುವರ್ ಫೋನ್? Yes, sir. ಹೌದಾ? ಸೊ ಇಲ್ಲಿ ಎಸ್ ಆರ್ ನೋ ಉತ್ತರ ಬಂದ್ರೆ ಅದು ಎಸ್ ಆರ್ ನೋ ಟೈಪ್ ಆಫ್ ಕ್ವಶನ್. ಅಂಡ್ ಏನು ನೇರವಾದ ಉತ್ತರ ಬಂದ್ರೆ
ಅದು ನೇರವಾದ ಪ್ರಶ್ನೆ. ಗುರುತಿಸೋದು ಹೇಗೆ? ವೆರಿ ಸಿಂಪಲ್. ಯಾವಾಗಲೂ ಏನಪ್ಪಾ ಅಂದ್ರೆ ನೇರವಾದ ಪ್ರಶ್ನೆಗಳು ಅಥವಾ ಡೈರೆಕ್ಟ್ ಕ್ವಶನಿಂಗ್ ವರ್ಡ್ಸ್ ಅಥವಾ ಇಂಟ್ರಾಗೇಟಿವ್ ಪದಗಳಿಂದ ಆರಂಭ. ಯಾಕೆ? ವಾಟ್, ವೇರ್, ವೆನ್, ವೈ, ಹೌ ಮಚ್, ಹೌ ಲಾಂಗ್, ಹೌ ಫಾರ್, ನೋ ಈ ಪದಗಳಿಂದ ಆರಂಭವಾಗುತ್ತವೆ. ಸೊ ಇಲ್ಲಿ ಎಸ್ ಆರ್ ನೋ ಟೈಪ್ ಆಫ್ ಕ್ವಶನ್ ಆಲ್ವೇಸ್ ಸ್ಟಾರ್ಟ್ ವಿತ್ helping verbs and ends with question mark. Direct question ends with the question mark and yes or no type of the question also ends with question mark. ಅರ್ಥ ಆಯ್ತಾ? ಸೊ ಇನ್ನೊಂದ್ಸಲ ಕನ್ನಡದಲ್ಲಿ ಹೇಳ್ಬಿಡ್ತೀನಿ. ಪ್ರಶ್ನಾರ್ಥಕ ವಾಕ್ಯಗಳು ಅಂದ್ರೆ ಪ್ರಶ್ನಾರ್ಥಕ ವಾಕ್ಯ ಅಂದ್ರೇನು ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಪ್ರಶ್ನೆಯನ್ನು ಸೂಚಿಸುವ ವಾಕ್ಯವೇ ಪ್ರಶ್ನಾರ್ಥಕ ವಾಕ್ಯ. ಏನ್ ಮಾಡ್ತಾ ಇದೀಯಾ, ಯಾರು ನೀನು, ಯಾಕೆ ಇಲ್ಲಿ ಕುಳಿತಿದ್ದೀಯಾ, ಹೌದಲ್ಲ, ಯಾವಾಗ ಮನೆಗೆ ಹೋಗ್ತೀಯಾ, ಹೌದಾ, ನಾನು ನಿನಗೆ ಹೇಗೆ ಸಹಾಯ ಮಾಡ್ಲಿ, ಹೌದಲ್ಲ, ಇವೆಲ್ಲವೂ ಏನಪ್ಪಾ ಅಂದ್ರೆ ಪ್ರಶ್ನೆಗಳು. ಹೌದಾ? ಸೊ ಇದರಲ್ಲಿ ಎರಡು ರೀತಿಯ ಪ್ರಶ್ನೆಗಳದಾವ. ಒಂದು ನೇರ ಪ್ರಶ್ನೆ, ಒಂದು ಹೌದು ಅಥವಾ ಇಲ್ಲ ಎಂಬ ಪ್ರಶ್ನೆ. ಹೌದಲ್ಲ? ಯಾವ ಪ್ರಶ್ನೆಗೆ ನೇರವಾದ ಉತ್ತರ ಇರ್ತದೆ ನೇರವಾದ ಪ್ರಶ್ನೆ, ಯಾವ ಪ್ರಶ್ನೆಗೆ ಹೌದು ಅಥವಾ ಇಲ್ಲ ಎಂಬ ಉತ್ತರ ಇರುತ್ತೆ ಅದು ಏನಪ್ಪಾ ಅಂದ್ರೆ ಎಸ್ ಟೈಪ್ ಆಫ್ ಕ್ವೆಶ್ಚನ್. ಈಗ so third one is imperative sentence. Third one is imperative sentence. So ಇದನ್ನ ಆಜ್ಞಾರ್ಥಕ ವಾಕ್ಯ ಅಂತ ಕರೀತೀವಿ. ಏನಂತ ಕರಿತೀವಿ? ಆಜ್ಞಾರ್ಥಕ ವಾಕ್ಯ ಅಂತ ಕರೀತೀವಿ. ಆಜ್ಞಾರ್ಥಕ ವಾಕ್ಯ. So imperative sentence denotes what it denotes. It denotes order, request, command, advice, suggestion. Understand? How you frame the definition? Very simple. A sentence which denotes order, request, command, advice, suggestion is called imperative sentence. ಹೌದಾ? ಸರ್, ಆಜ್ಞಾರ್ಥಕ ವಾಕ್ಯ ಅಂದ್ರೆ ಏನು? ಆಜ್ಞಾರ್ಥಕ ವಾಕ್ಯ ಎಂದರೆ ಏನು? ಆಜ್ಞಾರ್ಥಕ ವಾಕ್ಯ ಅಂದ್ರೆ ಆಜ್ಞಾರ್ಥಕ ವಾಕ್ಯ ಅಂದ್ರೆ ಇಂಪರೇಟಿವ್ ಸೆಂಟೆನ್ಸ್. ಆಜ್ಞಾರ್ಥಕ ವಾಕ್ಯ ಅಂದ್ರೆ ಯಾವ ವಾಕ್ಯವು ಆಜ್ಞೆ, ವಿನಂತಿ, ಆದೇಶ, ಸಲಹೆ, ಸೂಚನೆಗಳನ್ನು ಸೂಚಿಸುತ್ತದೆಯೋ ಅದಕ್ಕೆ ನಾವು ಹೇಳ್ತೇವೆ ಆಜ್ಞಾರ್ಥಕ ವಾಕ್ಯ. ಸೊ ಎಕ್ಸಾಂಪಲ್ಸ್ ನೋಡಬೇಕಾದಾಗ ಪ್ಲೀಸ್ ಹೆಲ್ಪ್ ಮೀ, ಪ್ಲೀಸ್ ಕಮ್ ಹಿಯರ್, ಗೋ ದೇರ್, ಶಟ್ ಯುವರ್ ಮೌತ್, shut your mouth, mind only your business. Understanding now? So come here. So ಇದನ್ನ ಹೇಗೆ ಗುರುತಿಸ್ತೀರಿ? ವೆರಿ ಸಿಂಪಲ್. ಇದು ರಿಕ್ವೆಸ್ಟಿಂಗ್ ವರ್ಡ್ ಇಂದ ಆರಂಭವಾಗುತ್ತದೆ. Kindly inform us about annual examination. Understanding now? Yes, sir. So ಮತ್ತೆ shot the bird. ಇವೆಲ್ಲವೂ ಯಾವುವು ಅಂದ್ರೆ ಆಜ್ಞಾರ್ಥಕ ವಾಕ್ಯಗಳು. Don't waste your time and money. Suggestion, advice. ಹೌದಲ್ಲ? Don't waste your time and money. Understanding now? So these are all called what? Imperative sentence. ಏನಿಲ್ಲ ಆಜ್ಞಾರ್ಥಕ ವಾಕ್ಯ ಅಂದ್ರೆ ಆಜ್ಞೆ, ವಿನಂತಿ, ಆದೇಶ, ಉಪದೇಶ, ಸಲಹೆ, ಸೂಚನೆಗಳನ್ನು ಸೂಚಿಸುವ ವಾಕ್ಯವೇ ಏನಂತ ಹೇಳ್ತೀವಿ? Imperative sentence. And come to the fourth one, exclamatory sentence. ಭಾವಬೋಧಕ ವಾಕ್ಯ. ಸೊ ಭಾವಬೋಧಕ ವಾಕ್ಯವನ್ನ ಅಥವಾ ಏನು ಆಶ್ಚರ್ಯಚಕಿತ ವಾಕ್ಯವನ್ನ, ಆಶ್ಚರ್ಯ ಸೂಚಿತ ವಾಕ್ಯವನ್ನು ನೋಡೋದಾದ್ರೆ ಇಲ್ಲೇಂದ್ರೆ ಸ್ಟ್ರಾಂಗ್ ಎಮೋಷನ್ ಆರ್ ಸ್ಟ್ರಾಂಗ್ ಫೀಲಿಂಗ್. A sentence which expresses strong feeling or strong emotion is called exclamatory sentence. Oh, what a style! Wow! What a beautiful girl she is! What a shot! Understanding now? These are all sudden expressions. Oh, no, says no more. Understanding now? Alas, I have lost my match. Understanding now? So here, sudden expresses are exclamatory sentence. Sudden feelings, sudden emotions. Understanding now? Sudden feeling or strong emotions all comes under exclamatory sentence. So ಇಲ್ಲಿ ನಾವು ಭಾವಬೋಧಕ ವಾಕ್ಯ ಅಥವಾ ಆಶ್ಚರ್ಯ ಸೂಚಿತ ವಾಕ್ಯ ಏನು ಅನ್ನೋದಾದ್ರೆ ಏನಂತ ಹೇಳ್ಬೋದಕ್ಕೆ? ತಕ್ಷಣದ ಭಾವನೆಯನ್ನ ಹೊರಹಾಕುವಂತ ಅಬ್ಬಬ್ಬ ಅದೆಂಥ ಸೌಂದರ್ಯ, ಏ ಮುಟ್ಟಾಳ
ಹೇಳಿದ್ರು ಕೇಳು ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ. Yes, ಸೊ sir. ಇದು ಸಹ ಏನಪ್ಪ ಅಂದ್ರೆ ಸಡನ್ ತಕ್ಷಣವಾಗಿರ್ತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸುವುದೇ ಯಾವುದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಆಕಷ್ಟು ಟುಡೇ ಇಸ್ ಸೋ ಕೋಲ್ಡ್ ಅಂತ ಹೇಳ್ತಾರೆ. ಹೌ ಸ್ಟೂಪಿಡ್ ಯು ಆರ್. ಸಿಟ್ಟಿಗೆ ಬಂದು ಹೇಳ್ತೀವಲ್ಲ, ಎಂಥ ಮುಟ್ಟು ಹೇಳ್ತೀವೋ ಅಂತೀವಲ್ಲ, ವಾಟ್ ನಾನ್ಸೆನ್ಸ್ ಯು ಟಾಕಿಂಗ್ ಈಸ್. ಎಂಥ ಮುಟ್ಟು ಹೇಳ್ಕೊಂಡು ಎಂಥ ಮೂರ್ಖನ ತರ್ತಾ ಇದ್ದೀನಿ ಅಂತೀವೇನಿಲ್ಲ. Yes, ಸೊ sir. ತಕ್ಷಣದ ಭಾವನೆ ಗೆದ್ರೆ ಹೇ ಐ ಹ್ಯಾವ್ won the match, ನಾನು ಗೆದ್ಬಿಟ್ಟೆ, ತಕ್ಷಣದ ಭಾವನೆಯನ್ನ ಹೌದಲ್ಲ. ವಾಟ್ ಅ ಸ್ಟೈಲ್, ವಾಟ್ ಅ ಸ್ಟ್ರೋಕ್ ಇರೋಳಗಲ್ಲ ಎಲ್ಲವೂ ಏನ್ ಬರ್ತದೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಲ್ಲಿ ಬರ್ತದೆ. ಈಗ ಆಬ್ಜೆಕ್ಟಿವ್ ಸೆಂಟೆನ್ಸ್ ಅನ್ನು ನೋಡಿದ್ರೆ ಇಲ್ಲೇನಿದೆ, ಬ್ಲೆಸ್ಸಿಂಗ್ ಇದೆ, ವಿಶಸ್ ಇದೆ, ಕರ್ಸ್ ಇದೆ, ಪ್ರೇ ಇದೆ ಹೌದಲ್ಲ. ಸೊ ಏನಪ್ಪಾ ಅಂದ್ರೆ ಸೆಂಟೆನ್ಸ್ ವಿಚ್ ಎಕ್ಸ್ಪ್ರೆಸಸ್ ಏನು ಬ್ಲೆಸ್ಸಿಂಗ್ಸ್, ವಿಶಸ್, ಕರ್ಸ್, ಪ್ರೇ ಇಸ್ ಕಾಲ್ಡ್ ಆಬ್ಜೆಕ್ಟಿವ್ ಸೆಂಟೆನ್ಸ್. ಫಾರ್ ಎಕ್ಸಾಂಪಲ್ ಹೇಳ್ಬೋದು, ಮೇ ಗಾಡ್ ಹೆಲ್ಪ್ ಯು, ದೇವರು ನಿನಗೆ ಆಶೀರ್ವದಿಸಲಿ. ವಿಶ್ ಯು ಹ್ಯಾಪಿ ಬರ್ಡೇ ಹೇಳ್ತೀವಲ್ಲ, ಹ್ಯಾಪಿ ಜರ್ನಿ. ಅಂಡರ್ಸ್ಟ್ಯಾಂಡಿಂಗ್ ನೌ? ಅಂಡರ್ಸ್ಟ್ಯಾಂಡಿಂಗ್ ನೌ? Yes, sir. These all are what? These all are objective sentence. Objective sentence ಅಂದ್ರೆ ವಿಶ್ ಮಾಡ್ತೀವಿ, ಹಾರೈಸ್ತೀವಲ್ಲ, ನಾವು ವಿಶ್ ಮಾಡ್ತೀವಿ, ಸುಖಕ್ಕೆ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ಅಂತ ಹೇಳ್ತೀವಲ್ಲ. Yes, sir. ಹೌದಾ? ಇವೆಲ್ಲವೂ ಹಾರೈಕೆ ಮಾಡಲ್ಲ, ದೇವರು ಒಳ್ಳೇದು ಮಾಡ್ಲಿ ಅಂತೀವಲ್ಲ. ಮೇ ಗಾಡ್ ಬ್ಲೆಸ್ ಯು, ದೇವರು ಆಶೀರ್ವದಿಸಲಿ ಹೌದನಿಲ್ಲ. These all are the example for objective sentence. These all are the kinds of the sentences: assertive, imperative, exclamatory, objective sentence. Understanding now? And there are basically only two types: positive sentence and negative sentence. I think all of you understand. I will stop it here. Okay.